ಮುಖ್ಯವಾಗಿ ಯಾವುದೇ ಪ್ರಾಪರ್ಟಿ ಅಫೆನ್ಸ್ ಆದಾಗ ಅದನ್ನು ಪತ್ತೆ ಮಾಡುವ ಕಾರ್ಯ ನಡೆದ ಮೇಲೆ ಅದನ್ನು ಸುಸೂತ್ರವಾಗಿ ಒಳ್ಳೆಯ ರೀತಿಯಲ್ಲಿ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ಜಾಯಿಂಟ್ ಪೊಲೀಸ್ ಕಮಿಷನರ್ ಸಾಹೇಬರು ಇಬ್ಬರು ಕೂಡ ನಮಗೆ ಆವಾಗ ಈ ಬಗ್ಗೆ ಎಚ್ಚರಿಕೆ ಅಂದರೆ ಹೇಳ್ತಾ ಇರ್ತಾರೆ. ಅದು ಸುಸೂತ್ರವಾಗಿ ಅವರು ಮಾಲೀಕರಿಗೆ ಮುಟ್ಟು ಹಾಗೆ ನೋಡ್ಕೋಬೇಕಂತ. ಆ ನಿಟ್ಟಿನಲ್ಲಿ ನಾವು ಈ ಹಿಂದೆ 2025 ಸೆಕೆಂಡ್ ಹಾಫ್ ಇತ್ತು, ಆ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಮಲ್ಲೇಶ್ವರಂ ಪರೇಡ್ ಗ್ರೌಂಡಲ್ಲಿ ಮಲ್ಲೇಶ್ವರಂದು ಒಂದು ಗ್ರೌಂಡಲ್ಲಿ ಮಾಡಿದ್ವಿ. ಈಗ 2026 ಫಸ್ಟ್ ಹಾಫ್ ಜೂನ್ ಎಂಡ್ವರೆಗೆ ಏನು ಪ್ರಾಪರ್ಟಿ ರಿಕವರಿ ಆಗಿದೆ ಅದನ್ನು ಸಾರ್ವಜನಿಕರಿಗೆ ಹಿಂದಿರುಗಿಸುವ ಕಾರ್ಯಕ್ರಮವನ್ನು ಈ ದಿವಸ ಇಟ್ಕೊಂಡಿದ್ವಿ. ಅದನ್ನು ಏನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಸಾಹೇಬರು ನಮಗೆ ಒಳ್ಳೆ ಪ್ರೋತ್ಸಾಹ ನೀಡಿದ್ದಾರೆ. ಅದ್ರ ಜೊತೆಗೆ ಈ ಇತ್ತೀಚೆಗೆ NDPS ಕೇಸಲ್ಲಿ ಏನು ಹೆಬ್ಬಾಳ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಒಂದು NDPS ಕೇಸಲ್ಲಿ ಅತ್ಯುತ್ತಮವಾಗಿ ಕೆಲಸನ ನಿರ್ವಹಿಸಿದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಪ್ರಶಂಸನಾ ಪತ್ರವನ್ನು ನೀಡಬೇಕಂತ ಸಾಹೇಬರು ಕೇಳ್ಕೊಂಡಾಗ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಈಗ ಪ್ರಶಂಸನಾ ಪತ್ರ ವಿತರಣೆ. ಮೊದಲಿಗೆ ಹೆಬ್ಬಾಳ ಪೊಲೀಸ್ ಠಾಣೆ ಇವರು 2 ಪ್ರಕರಣಗಳಲ್ಲಿ ಒಟ್ಟು 12 ಜನ ಆರೋಪಿತರನ್ನು ಬಂಧಿಸಿ 70 ಕೋಟಿ ಮೌಲ್ಯದ 34 kg 700 ಗ್ರಾಂ MDMAಯನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಯಶವಂತಪುರ ಪೊಲೀಸ್ ಠಾಣೆಯಿಂದ 5 ಪ್ರಕರಣಗಳಲ್ಲಿ ವಿದೇಶಿಗರು, ಅಂತಾರಾಜ್ಯ ಆರೋಪಿಗಳು ಸೇರಿದಂತೆ 10 ಜನ ಆರೋಪಿತರನ್ನು ಬಂಧಿಸಿ ಇವರುಗಳಿಂದ 24 ಕೋಟಿ ಮೌಲ್ಯದ 12 kg 112 ಗ್ರಾಂ ತೂಕದ MDMAಯನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಶ್ರೀ ಬೈರಾವರು PI ಹೆಬ್ಬಾಳ ಸರ್, ಶ್ರೀ ಶಿವಕುಮಾರ್ B PI ಯಶವಂತಪುರ, ಶ್ರೀ ವಿನೋದ್ ಜಿಗರಾಳೆ PSI ಹೆಬ್ಬಾಳ, ಶ್ರೀ ಕಿರಣ್ MM PSI ಹೆಬ್ಬಾಳ, ಶ್ರೀ ಮೈಲಾರಿ ಸುಣಗಾರ PSI ಹೆಬ್ಬಾಳ, ಶ್ರೀ ಮೈಲಾರಿ PSI ಹೆಬ್ಬಾಳ, ಶ್ರೀ ಇಬ್ರಾಹಿಂ PSI ಜಾಲಹಳ್ಳಿ, ಶ್ರೀ ಈರಣ್ಣ PSI ಯಶವಂತಪುರ, ಶ್ರೀ ರುದ್ರೇಶ್ PSI ಯಶವಂತಪುರ, ಶ್ರೀ ಭುವನೇಶ್ ಸೋಕೋ ಉತ್ತರ ವಿಭಾಗ, ಶ್ರೀ ಲಕ್ಷ್ಮೀ ಸಾಗರ್ ಸೋಕೋ ಉತ್ತರ ವಿಭಾಗ, ಶ್ರೀಮತಿ ಮೃದುಲಾ TR ಸೋಕೋ ಉತ್ತರ ವಿಭಾಗ, ಶ್ರೀ ಮಂಜುನಾಥ್ GS ASI DCP ಉತ್ತರ ಕಚೇರಿ, ಶ್ರೀ ಗಜೇಂದ್ರ ASI ಹೆಬ್ಬಾಳ ಪೊಲೀಸ್ ಠಾಣೆ, ಶ್ರೀ ಶಿವಶಂಕರ್ HK ASI DCP ಉತ್ತರ ಕಚೇರಿ, ಶ್ರೀ ಶ್ರೀನಿವಾಸ್ P ASI ಯಶವಂತಪುರ ಪೊಲೀಸ್ ಠಾಣೆ, ಶ್ರೀ ಭಾಸ್ಕರ್ ಮೂರ್ತಿ ASI ಯಶವಂತಪುರ ಪೊಲೀಸ್ ಠಾಣೆ, ಶ್ರೀ ಪರಶುರಾಮ್ SN HC CDR ವಿಭಾಗ ಉತ್ತರ ವಿಭಾಗ, ಶ್ರೀ ಚಂದ್ರಶೇಖರ್ VH CDR ವಿಭಾಗ ಉತ್ತರ ವಿಭಾಗ ಪೊಲೀಸ್ ಕಚೇರಿ, ಅಬ್ದುಲ್ ರೆಹಮಾನ್ ಹೆಬ್ಬಾಳ ಪೊಲೀಸ್ ಠಾಣೆ, ದೊಡ್ಡರಂಗಪ್ಪ ಕೆ ಹೆಬ್ಬಾಳ ಪೊಲೀಸ್ ಠಾಣೆ, ರಂಗಸ್ವಾಮಿ ಹೆಬ್ಬಾಳ ಪೊಲೀಸ್ ಠಾಣೆ, ಜಗದೀಶ್ ASI ಹೆಬ್ಬಾಳ ಪೊಲೀಸ್ ಠಾಣೆ, ಶ್ರೀಮತಿ ಜ್ಯೋತಿಬಾಯಿ ಮಹಿಳಾ HC ಹೆಬ್ಬಾಳ ಪೊಲೀಸ್ ಠಾಣೆ, ಶ್ರೀಮತಿ ಸುನಂದಾ HN ಹೆಬ್ಬಾಳ ಪೊಲೀಸ್ ಠಾಣೆ, ಶ್ರೀ ಮುಬಾರಕ್ DCP ಕಚೇರಿ ಉತ್ತರ ವಿಭಾಗ, ಜಗದೀಶ್ DCP ಕಚೇರಿ ಉತ್ತರ ವಿಭಾಗ, ಸಂತೋಷ್ ಕುಮಾರ್ ಯಶವಂತಪುರ ಪೊಲೀಸ್ ಠಾಣೆ, ಸತೀಶ್ K ಯಶವಂತಪುರ ಪೊಲೀಸ್ ಠಾಣೆ, ಅಶೋಕ್ ಚೌಹಾಣ್ ರಾಜಾಜಿನಗರ ಪೊಲೀಸ್ ಠಾಣೆ, ಲಕ್ಷ್ಮಣ್ ಪವಾರ್ ಜಾಲಹಳ್ಳಿ ಪೊಲೀಸ್ ಠಾಣೆ, ಮೋಹನ್ ರಾವ್ N DCP ಉತ್ತರ ಕಚೇರಿ, ಮೋಹನ್ TG DCP ಉತ್ತರ ಕಚೇರಿ,
ಮಹೇಶ್ ರಾವ್, ಡಿಸಿಪಿ ಉತ್ತರ ಕಚೇರಿ. ಮೋಹನ್ ಟಿಜೆ, ಡಿಸಿಪಿ ಉತ್ತರ ಕಚೇರಿ. ಶ್ರೀಮತಿ ಜ್ಯೋತಿ, ಡಿಸಿಪಿ ಉತ್ತರ ಕಚೇರಿ. ಮಂಜುನಾಥ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀಮತಿ ನೀಲವ್ವ, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀಮತಿ ಪವಿತ್ರ ಮಾಳಿ, ಹೆಬ್ಬಾಳ ಪೊಲೀಸ್ ಠಾಣೆ. ಮಹಾವೀರ್, ಸಿಡಿಆರ್ ವಿಭಾಗ, ಡಿಸಿಪಿ ಉತ್ತರ ಕಚೇರಿ. ಮಲ್ಲಪ್ಪ ಕಡ್ಲಿ, ಹೆಬ್ಬಾಳ ಪೊಲೀಸ್ ಠಾಣೆ. ಪರಶುರಾಮ್, ಹೆಬ್ಬಾಳ ಪೊಲೀಸ್ ಠಾಣೆ. ಅಮರೇಶ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀ ಕೃಷ್ಣಮೂರ್ತಿ ಡಿಎಚ್, ಹೆಬ್ಬಾಳ ಪೊಲೀಸ್ ಠಾಣೆ. ಬಾಲಾಜಿ ನಾಯ್ಕ, ಹೆಬ್ಬಾಳ ಪೊಲೀಸ್ ಠಾಣೆ. ಬಸವರಾಜ್ ಪಾಟೀಲ್, ಹೆಬ್ಬಾಳ ಪೊಲೀಸ್ ಠಾಣೆ. ಜಗದೀಶ್ ಕುಮಾರ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀಮತಿ ರಾಜೇಶ್ವರಿ ಬಿರಾದರ್ ಪಾಟೀಲ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀಶೈಲ ಗೊಂಡಿ, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀ ವಿಠಲ್ ಖಾಕಂಡಕ್ಕಿ, ಜಾಲಹಳ್ಳಿ ಪೊಲೀಸ್ ಠಾಣೆ. ಶ್ರೀ ನಾಗರಾಜು, ಯಲ್ಲಪ್ಪ, ಯಶವಂತಪುರ ಪೊಲೀಸ್ ಠಾಣೆ. ಶ್ರೀ ರವಿಚಂದ್ರ, ಯಶವಂತಪುರ ಪೊಲೀಸ್ ಠಾಣೆ. ಯಲ್ಲಪ್ಪ, ಯಶವಂತಪುರ ಪೊಲೀಸ್ ಠಾಣೆ. ರವಿಚಂದ್ರ, ಯಶವಂತಪುರ ಪೊಲೀಸ್ ಠಾಣೆ. ಸಾಯಿಲು, ಯಶವಂತಪುರ ಪೊಲೀಸ್ ಠಾಣೆ. ಸುಧಾಕರ್, ಯಶವಂತಪುರ ಪೊಲೀಸ್ ಠಾಣೆ. ಸಂತೋಷ್ ವಾರದ, ರಮೇಶ್, ಯಶವಂತಪುರ ಪೊಲೀಸ್ ಠಾಣೆ. ರಮೇಶ್, ಯಶವಂತಪುರ ಪೊಲೀಸ್ ಠಾಣೆ. ಲೋಕೇಶ್ ಎಂ, ಯಶವಂತಪುರ ಪೊಲೀಸ್ ಠಾಣೆ. ಅಭಿಲಾಷ್ ಎಂಕೆ. ಹರೀಶ್, ಶ್ರೀ ಈರೇಶ್. ಶ್ರೀಮತಿ ಮಂಜುಳಾ, ಯಶವಂತಪುರ ಪೊಲೀಸ್ ಠಾಣೆ. ಧ್ಯಾನೇಶ್, ಡಿಸಿಪಿ ಕಚೇರಿ ಉತ್ತರ ವಿಭಾಗ. ರಜನಿ, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀ ಮಲ್ಲಿಕಾರ್ಜುನ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀ ಸುಧಾಕರ್, ಹೆಬ್ಬಾಳ ಪೊಲೀಸ್ ಠಾಣೆ. ಶ್ರೀ ಜಗದೀಶ್, ಎಎಸ್ಐ. ಕಳೆದ 6 ತಿಂಗಳಿನಲ್ಲಿ ಏನೇನು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾರ್ತ್ ಡಿವಿಷನಲ್ಲಿ, ಮುಖ್ಯವಾಗಿ ಪ್ರಾಪರ್ಟಿ ರಿಲೇಟೆಡ್ ಅಫೆನ್ಸಸ್ನಲ್ಲಿ ಏನು ಪ್ರಾಪರ್ಟಿ ನಾವು ರಿಕವರ್ ಮಾಡಿದ್ದೀವಿ, ಇವತ್ತು ಪ್ರಾಪರ್ಟಿ ಒರಿಜಿನಲ್ ಓನರ್ಸ್ಗೆ ವಾಪಸ್ ಮಾಡುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮಾನ್ಯ ಸಿ ಪಿ ಸರ್ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದರು. ಇದರಲ್ಲಿ ಸುಮಾರು ಆಫೀಸರ್ಸು, ಸುಮಾರು ಸಿಬ್ಬಂದಿಗಳು ಬಹಳ ವರ್ಷಗಳಿಂದ, ಬಹಳ ತಿಂಗಳಿಂದ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಏನು 45 ಜನಕ್ಕೆ ನಾವೇನು ನಾರ್ಕೋಟಿಕ್ಸ್ಗೆ ಪ್ರಶಂಸನಾ ಪತ್ರ ಕೊಟ್ಟಿದ್ದೀವಿ, ಇದು ಒಂದು ಟ್ರೆಂಡ್ ಸೆಟ್ಟಿಂಗ್ ಥರ ಕೇಸ್ ಆಗಿತ್ತು. ನಮಗೆ ಒಂದು ಕೇಸ್ ಸ್ಟಡಿ ಕೇಸ್ ಇತ್ತು, ಪರ್ಟಿಕ್ಯುಲರ್ ಆಗಿ ಯಶವಂತಪುರ ಕೇಸು ಮತ್ತು ಹೆಬ್ಬಾಳ ಕೇಸು. ಈ ಕೇಸು ನಮ್ಮ ಸಿಬ್ಬಂದಿ ಈಗೇನು ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ ಭಾಳ ಜನ ಗೊತ್ತಿರಲಿಕ್ಕಿಲ್ಲ. ಈ ಕೇಸ್ನಲ್ಲಿ ಸುಮಾರು ತಿಂಗಳಗಟ್ಟರೆ ನಾವು ಕೆಲಸ ಮಾಡಿ, ಒಂದು ಹೋಮ್ವರ್ಕ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ವಾರಗಟ್ಟಲೆ ವಾಸ ಇದ್ದು, ಈಗೇನು ಸಿಬ್ಬಂದಿ ಬಂದಿದ್ದಾರೆ ಇವರೆಲ್ಲ ಮನೆ ಎಲ್ಲ ಬಿಟ್ಟು ಅಲ್ಲಿ ವಾರಗಟ್ಟಲೆ ವಾಸ ಇದ್ದು ಅಲ್ಲಿ ಟ್ರ್ಯಾಕ್ ಮಾಡಿಕೊಂಡು ಆರೋಪಿಗಳಿಗೆ ಪತ್ತೆ ಹಚ್ಚಿ ಮಾಹಿತಿ ಕಲೆ ಹಾಕಿ ಅಲ್ಲಿಂದ ಆರೋಪಿಗಳಿಗೆ ಮತ್ತು ನಾರ್ಕೋಟಿಕ್ ಮೆಟೀರಿಯಲ್ ಸಮೇತ
ಭಾಳ ಕಷ್ಟಪಟ್ಟು ಭಾಳ ಶ್ರಮದಿಂದ ಅಲ್ಲಿಂದ ಎಲ್ಲ ಆರೋಪಿಗಳಿಗೆ ಕರೆತಂದು ಇಲ್ಲಿ ಕಾನೂನಿಗೆ ಕ್ರಮಕ್ಕೆ ಒಳಪಡಿಸಿದ್ದಾರೆ. ಇದಕ್ಕಾಗಿ ಸ್ಪೆಷಲಿ DCP ನಾರ್ತ್ ಆ್ಯಂಡ್ ಆಲ್ ಇಸ್ ಟೀಮ್ ಐ ವಿಶ್ ಹಿಮ್ ರಿಯಲಿ ಹಾರ್ಟ್ ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್. ಇಡೀ ರಾಜ್ಯದಲ್ಲೇ ಒನ್ ಆಫ್ ದಿ ಬೆಸ್ಟ್ ರಿಕವರಿ ಇತ್ತು. ಇಷ್ಟು ಮಟ್ಟದಲ್ಲಿ ನಾರ್ಕೋಟಿಕ್ ಮೆಟೀರಿಯಲ್ ಎಲ್ಲಿ ಸಿಕ್ಕಿಲ್ಲ. ಇದೆಲ್ಲ ಸಿಕ್ಕಿದೆ ಅಂದರೆ ಅವ್ರ ಶ್ರಮ ಮತ್ತು ಅವ್ರ ಲೀಡರ್ಶಿಪ್ಪು ಮತ್ತು ಅವ್ರ ಟೀಮು, ನೀವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಏನು ಕೆಲಸ ಮಾಡಿದ್ರಿ ಅದರಿಂದನೇ ಇದು ಸಾಧ್ಯ ಇತ್ತು. ಮುಂದಿನ ದಿನಗಳಲ್ಲಿ ಆ್ಯಂಡ್ ನಿಮ್ಮ ಡಿವಿಷನ್ನು ಬಾಕಿ ಇತರ ಡಿವಿಷನ್ಗೆ, ಇತರ ಪೊಲೀಸ್ ಸ್ಟೇಷನ್ಸ್ಗೆ ಮಾದರಿ ಆಗಿತ್ತು. ಈಗ ಎಲ್ಲ ಒಬ್ಬೊಬ್ಬರು ಠಾಣೆಗಳಲ್ಲಿ ಈಗ ಡಿಸ್ಕಷನ್ ಮಾಡಿ ಯಾವ ರೀತಿ ನಾರ್ತ್ ಡಿವಿಷನ್ನಲ್ಲಿ ಕೆಲಸ ಆಗ್ತಾಯಿದೆ, ಇತರ ಡಿವಿಷನ್ಗಳಲ್ಲಿ ಕೂಡ ಈ ಥರ ಕೆಲಸ ಆಗಬೇಕಂತ ಈಗ ಒಬ್ಬೊಬ್ಬರು ಒಂದೊಂದು ಡಿವಿಷನ್ ನಿಧಾನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಟ್ರೆಂಡ್ ಸೆಟ್ ಮಾಡಿದ್ರಿ ಅದು ತುಂಬ ಒಳ್ಳೆಯದಾಯಿತು. ಇವತ್ತು ನಾವು ಏನು ತಮ್ಮ ಎದುರುಗಡೆ 45 ಜನಕ್ಕೆ ನಾವು ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಇದು ಸಹಜವಾಗಿ ನಿಜವಾಗಿ ಒಂದು ದೊಡ್ಡ ಒಂದು ಸಾಧನೆ ಆಗಿದೆ. ಅದಕ್ಕೋಸ್ಕರ ಆ ಟೀಮ್ಗೆ ನಾನು ಇನ್ನೊಂದು ಸರಿ ನಮ್ಮೆಲ್ಲ ಸಿಟಿ ಪೊಲೀಸ್ ವತಿಯಿಂದ ಅಭಿನಂದನೆ ಹೇಳ್ತಾ ಇದ್ದೀನಿ. ಸಾಧಾರಣವಾಗಿ ನಾವು ರಿಕವರಿಗೆ ಹೋದಾಗ ಇದು ಒಂದು ನಿರ್ದಿಷ್ಟ ಇಂಥ ಕಡೆ ರಿಕವರಿ ಆಗಬೇಕು ಅಂತ ನಮ್ಮ ಟೀಮ್ ಹೋಗುತ್ತೆ. ಇಲ್ಲಿ ಯಾವುದು ಕರೆಕ್ಟ್ ಅವ್ರ ಹತ್ರ ಎವಿಡೆನ್ಸಸ್ ಇರಲಿಲ್ಲ, ಯಾವುದು ಸೋರ್ಸಸ್ ಇರಲಿಲ್ಲ. ಆದರೆ ಸೋರ್ಸ್ ಬಿಲ್ಡಪ್ ಮಾಡಿ ಅದೂ ಬಿಲ್ಡಪ್ ಇಲ್ಲಿ ಮಾಡಿ ಬೇರೆ ಕಡೆ ಹೋಗಿ ರಿಕವರಿ ಮಾಡಿ. ಮತ್ತು ನಿಮಗೆ ಗೊತ್ತಿದೆ ಇಂಥ ಡ್ರಗ್ಸ್ ವಿಷಯದಲ್ಲಿ ಸಾಕಷ್ಟು ಕೆಲಸ ಮೇಲ್ನೋಟಿಗೆ ಯಾರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಪೆನಿಟ್ರೇಟ್ ಆಗಿ ಅಲ್ಲಿ ಇನ್ಫಾರ್ಮೆಂಟ್ ಸೆಟಪ್ ಮಾಡಿ ಯಾವ ರೀತಿ ಅವ್ರು ಕೆಲಸ ಮಾಡಿದ್ದಾರೆ, ಇದು ನಿಜವಾದ ಭಾಳ ಒಂದು ಒಳ್ಳೆ ಕೆಲಸ ಇದೆ. ಇದೇ ಟ್ರೆಂಡ್ ಆಲ್ರೆಡಿ ನಮ್ಮಲ್ಲಿ ಎಂಟೈರ್ ಸಿಟಿ ಪೊಲೀಸಲ್ಲಿ ಈಗ ಒಂಥರ ಒಂದು ಸ್ಫೂರ್ತಿ ಸಿಕ್ಕಿದೆ ಎಲ್ಲರಿಗೆ. ನಾನು ಎಲ್ಲ ಮಾನಿಟರ್ ಮಾಡ್ತಾಯಿದ್ದೀನಿ ಮತ್ತು ನನಗೆ ಮಾಹಿತಿ ಕೂಡ ಬರ್ತಾಯಿದೆ. ಒಂದು ರೀತಿ ಬೇರೆ ಯೂನಿಟ್ಸ್ ಅಂದರೆ ನಮ್ಮ ರಾಜ್ಯದಿಂದ ಬೇರೆ ಕಡೆ ಯಾರು ಪೊಲೀಸವರು ಇದ್ದಾರೆ ಅವರು ನಮಗೆ ಇಲ್ಲಿ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ಇದು ಒಂಥರ ಟ್ರೆಂಡ್ ಸೆಟ್ ಆಗಿದೆ. ಇದರಲ್ಲಿ ನಾವು ಎಷ್ಟು ರಿಕವರಿ ಮಾಡಿದ್ದೀವಿ ಅದು ಮುಖ್ಯ ಅಲ್ಲ. ಮುಖ್ಯ ಅಂದರೆ ಡ್ರಗ್ಸ್ಗೆ ನಾವು ಕಡಿವಾಣ ಆಗಬೇಕು. ಇವತ್ತೇ ನೋಡಿ ಅಲ್ಲಿ ಕ್ಯಾಂಪೇನ್ ಇದೆ, ಬೇಡ ಬ್ರೋ. ನಮ್ಮ ಆಪರೇಷನ್ ರೈಸ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಮತ್ತು ನಮ್ಮ ಇಲಾಖೆ DG and IGP ಸಾಹೇಬರು ನಾವೆಲ್ಲ ಒಂದು ಸೇರಿ ಬರೋ 2 ವರ್ಷದಲ್ಲಿ 2028 ತನಕ ಎಂಟೈರ್ ಕರ್ನಾಟಕ ಸ್ಟೇಟ್ ಡ್ರಗ್ ಫ್ರೀ ಆಗಬೇಕು ಅಂತ ನಾವು ಒಂದು ಘೋಷಣೆ ಮಾಡಿದ್ದೀವಿ. ಸ್ವಲ್ಪ ಕಷ್ಟದ ಕೆಲಸ ಇದೆ, ಯಾಕೆಂದರೆ ನಿಮ್ಮೆಲ್ಲರದ್ದು ಸಹಕಾರ ಬೇಕು. ನಮ್ಮ ಪೊಲೀಸವ್ರು ಎಷ್ಟು ಕೆಲಸ ಮಾಡಿದರೆ ಜನದು ಬೆಂಬಲ ಬೇಕು, ಸಪೋರ್ಟ್ ಬೇಕು ಮತ್ತು ಇನ್ಫಾರ್ಮೇಷನ್ ಬೇಕು. ನಮ್ಮ ಮನೇಲಿ 2 ತಿಂಗಳ ಮುಂಚೆ ಕಳ್ತನ ಆಗಿತ್ತು. ಕಾಲ್ ಮಾಡಿ 5 ನಿಮಿಷಕ್ಕೆ ಪೊಲೀಸ್ ಅವರು ಮನೆಗೆ ಬಂದು ಅವತ್ತು ರಾತ್ರಿ 2:30-3 ಗಂಟೆ ರಾತ್ರಿ ಅದಕ್ಕೆ ಒಳಗಡೆನೆ ಫಾರೆನ್ಸಿಕ್ ಅವ್ರನ್ನ ಕರೆದು ಆ ವೀಕ್ ಒಳಗಡೆನೆ ನಮ್ಮದು ಜ್ಯುವೆಲರೀಸ್ ಎಲ್ಲ ರಿಕವರ್ ಮಾಡಿದರು. ಸೊ RT ನಗರ್ ಪೊಲೀಸ್ ಸ್ಟೇಷನಿಂದ ತುಂಬ ಸ್ಪೀಡಾಗಿ ಆ್ಯಕ್ಷನ್ ತೊಗೊಂಡು ಚಿತ್ತರಂಜನ್ ಸರ್ ಅದಕ್ಕೆ ಅವ್ರ ಟೀಮ್ ತುಂಬ ಬೇಗ ವರ್ಕ್ ಮಾಡಿ ನಮ್ಮ ಜ್ಯುವೆಲರಿ ನಮಗೆ ಪ್ರಾಪರ್ಟಿ ಸಿಗೋ ಹಾಗೆ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಜಯಶ್ರೀ ಅಂತ, CI ಲೇಔಟ್ ನಿವಾಸಿ, ಹೆಬ್ಬಾಳ
ಬ್ರ್ಯಾಂಚು ಪೊಲೀಸ್ ಸ್ಟೇಷನಿಂದ ಯಾವತ್ತಿನ ದಿನ ಕಳ್ತನ ಆದಾಗ ನಂಗೆ ತುಂಬ ಆಘಾತ ಆಗಿ ಧೈರ್ಯ ಕೆಟ್ಟಿದೆ. ಆಗ ಪೊಲೀಸ್ ಸ್ಟಾಫ್ ಪೂರ ಬಂದು ನನಗೆ ಧೈರ್ಯ ವಿಶ್ವಾಸ ತುಂಬಿ ಅದಾಗಿ ಅಟ್ಯಾಕ್ ಆಗಿ 1 ಗಂಟೆ ಅವರ್ನಲ್ಲೇ ಟೈಮ್ನಲ್ಲೇ ಅಷ್ಟು ಕಡಿಮೆ ಸಮಯದಲ್ಲೇ ಅವರೆಲ್ಲ ಕ್ಯಾಪ್ಚರ್ ಮಾಡಿ ಕಳ್ಳನ ಹಿಡಿದು ನನ್ನ ಪ್ರಾಪರ್ಟೀಸ್ನೆಲ್ಲನೂ ಕಲೆಕ್ಟ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿದರು. ಅವತ್ತಿನ ದಿನ ರಾತ್ರಿ ನನಗೆ ಅಟ್ಯಾಕ್ ಆದಾಗ ನನಗೆ ಫುಲ್ ಮುಖ ಎಲ್ಲ ಏಟ್ ಮಾಡಿ ಹಲ್ಲೆ ಮಾಡಿ ಪೂರ ಕಪ್ಪಗೆ ರಕ್ತ ಕಟ್ಕೊಂಬಿಟ್ಟು ಕಣ್ಣೆಲ್ಲ ಕೆಂಪಾಗಿ ನನಗೆ ತಲೆಯಲ್ಲೆಲ್ಲ ತುಂಬಾ ಹರ್ಟ್ ಆಗಿತ್ತು ಸರ್. ಆದ ತಕ್ಷಣ ನನಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ನಲ್ಲಿ ನನಗೆ ಟ್ರೀಟ್ ಮಾಡಿಸಿ ಎಲ್ಲ ತುಂಬ ನನಗೆ ಅವತ್ತಿನ ದಿನ ಬೆಳಗಿನ ಜಾವ 4 ಗಂಟೆವರೆಗೂ ನಾನು ಇಲ್ಲೇ ಇದ್ದೆ ಸರ್. ಹಾಗೇನೆ ಇದ್ದು ಆಮೇಲಿಂದ ನಾನು ಮನೆಗೆ ಹೋಗಿದ್ದು. ಆದರೆ ತುಂಬ ಪ್ರಶಂಸನೀಯವಾಗಿ ಕಾರ್ಯನಿರ್ವಹಿತ ಮಾಡಿದ್ರು ಸರ್ ಪ್ರವೃತ್ತರಾಗಿ ಎಲ್ಲ. ನನಗೆ ಒಂದು ಧೈರ್ಯ ಬಂತು ಸರ್, ವಿಶ್ವಾಸ ಬಂತು. ಪೊಲೀಸ್ ಅಂದರೆ ಏನೇನೋ ಹೇಳ್ತಾರೆ, ಆದ್ರೂ ನನಗೆ ತುಂಬ ಮೆಚ್ಚುಗೆ ಪಾತ್ರ ಅದು ಸರ್. ಎಲ್ಲ ಸ್ಟಾಫ್ಗಳು, ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ನನಗೆ ತುಂಬ ವಿಶ್ವಾಸ ತುಂಬಿದ್ರು ಸರ್, ಆತ್ಮವಿಶ್ವಾಸ ಬಂದು. ಈಗಲೂ ನಾನು ಯಾರು ಹೆದರಬೇಡಿ ಪೊಲೀಸ್ ಅಂದರೆ ಅವ್ರಿಗೆ ಸಹಕಾರ ಕೊಟ್ಟು ನಿಮ್ಮ ಏನಿದೆ ನಿಮ್ಮ ತೊಂದರೆ ಕೊರತೆ ಎಲ್ಲ ಹೇಳ್ಕೊಳ್ಳಿ, ನಿಮಗೆ ಸಹಾಯ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಮಸ್ತೆ, ನಮ್ಮ ಹೆಸರು ಸೈಯದ್ ಸಲ್ಮಾನ್ ಅಂತ. ನಾವು ಬಾಂಬೆಗೆ ಹೊರಟಿದ್ರು ಸ್ವಲ್ಪ ಏನೋ ವೆಕೇಷನ್ಗೆ ಅಂತ. ಬಂದು ನೋಡಿ ನಮ್ಮ ಮನೆಯಲ್ಲಿ ಬೀಗ ಇತ್ತು, ಏನೂ ಇದ್ದಿಲ್ಲ. ಅಷ್ಟಕ್ಕೆ ನಮ್ಮ ಹೆಬ್ಬಾಳ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಅದೇ ರಾತ್ರಿ ಬಂದು ಒಂದು ಅರ್ಧ ಗಂಟೆಯಲ್ಲಿ ಬಂದು ಎಲ್ಲ ಅವರು ವೆರಿಫಿಕೇಷನ್ ಮಾಡ್ಕೊಂಡು ಅದು ಏನು ಅವ್ರಿಗೆ ಇದು ಸಿಕ್ಕಿಲ್ಲ, ಐಡೆಂಟಿಫೈ ಸಿಕ್ಕಿಲ್ಲ. ಹೆಂಗೋ ಅವರು ಕೆಳಗಡೆ ನಮ್ಮ ಸೊಂದಿಗೆ ಒಂದು ಕ್ಯಾಮ್ರಾ ಅಲ್ಲಿ ಬಂದಿತ್ತು, ಅದಕ್ಕಿಂತ ಅವ್ರು ಕ್ಯಾಪ್ಚರ್ ಮಾಡಿ ಏನಿದೆ ಅಂತ ಒಂದು 8 ದಿವಸ ಒಳಗಡೆ ಹಿಡಿದ್ಬಿಟ್ಟು ತುಂಬ ನಮಗೆ ಹೆಲ್ಪ್ ಮಾಡಿದ್ರು. ಅದಕ್ಕೆ 180 ಗ್ರಾಮ್ಸ್ ನಮ್ಮದು ಟೋಟಲ್ ಇತ್ತು. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಲ್ಲ ಅವರು ರಿಕವರ್ ಮಾಡಿಕೊಟ್ಟಿದ್ದಾರೆ ನಮ್ಮ ಹೆಬ್ಬಾಳ್ ಪೊಲೀಸವರು. ಸೊ ತುಂಬ ಥ್ಯಾಂಕ್ಸು ನಮ್ಮ ಪೊಲೀಸವ್ರಿಗೆ. ಸೊ ತುಂಬ ಥ್ಯಾಂಕ್ಸ್ ಇದೆ ಸರ್. ನಾನು ಪ್ರೊಫೆಸರ್ ಮುನಿಯಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಕೆಲಸ ಮಾಡಿದ್ದೆ. ನಾನು ಒಬ್ಬಳೇ ಇರೋದು. ಅಲ್ಲಿಂದ ಬಂದ ತಕ್ಷಣ ಬೆಂಗಳೂರಲ್ಲಿ ಜಯಮಹಲಲ್ಲಿ ನೆಲೆಸಿದ್ದೀನಿ. ಮನೇಲಿ ಒಬ್ಬಳೇ ಇರೋದ್ರಿಂದ ಯಾವಾಗಲಾದರೂ ಬೇರೆ ಬೇರೆ ಕೆಲಸದವ್ರು ಬರ್ತಾ ಇರ್ತಾರೆ. ಇದೆಲ್ಲ ಒಡವೆಗಳೆಲ್ಲ ತೊಗೊಂಡೋಗಿದ್ದವ್ರ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಆಕೆ ಎಲ್ಲಿ ವಾಸ ಮಾಡ್ತಾನೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಯಾರೋ ಕರ್ಕೊಂಬಂದುಬಿಟ್ರು, ಇವ್ರು ಮಾಡ್ತಾರಂತೆ ನಿಮ್ಮ ಮನೇಲಿ ಅಂದ್ಬಿಟ್ಟು. ಒಂದೇ ದಿವಸ ಕೆಲಸ ಮಾಡಿದ್ದು. ಅದು ಹೇಗೆ ಆಕೆಗೆ ನನ್ನ ಗಾಡ್ರೇಜ್ ಅಲ್ಮೇರದಲ್ಲಿ ಇತ್ತು ಸಾಮಾನು, ಒಡವೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಏನಕ್ಕೋ ಬೀಗ ತೆಗೆದಾಗ ಮರೆತು ಈ ಕಡೆ ಬಂದುಬಿಟ್ಟಿದ್ದೀನಿ. ನನಗೆ 80 ವರ್ಷ, ಸ್ವಲ್ಪ ಮರುವಿದೆ. ಅಂಥದ್ರಲ್ಲಿ ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ನಂಗೆ ಅನುಮಾನವಾಗಿತ್ತು. ಯಾಕೆಂದರೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಆದರೂ 2 ಡೇಸ್ ಆಗಿಬಿಟ್ಟಿತ್ತು. ಆದರೂ ನಾನು ಹೋದೆ, ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿದೆ, ಸಾರ್ ಹೀಗಾಗಿಬಿಟ್ಟಿದೆ, ಅವ್ರು ಯಾರು ಗೊತ್ತಿಲ್ಲ, ನಿಮ್ಮ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಎಲ್ಲೋ ಮನೆ ಇದೆ, ಅವ್ರದ್ದು ಅಷ್ಟೇ ಗೊತ್ತು, ಹೆಸರು ಗೊತ್ತಿಲ್ಲ, ಸ್ವಲ್ಪ ವಯಸ್ಸಾಗಿರ್ಬೋದು ಆಕೆಗೆ ಅಂತಂದು ಹೇಳಿದೆ. ಅವರು ಮಾಡಿದ ಕೆಲಸಕ್ಕೆ ನಾನು ಎಷ್ಟು ಧನ್ಯವಾದಗಳು, ಎಷ್ಟು ಮಾಡಿದೆ ಏನು ಹೇಳೋಕ್ಕೂ ನಂಗೆ ಬಾಯೇ ಬರ್ತಾ ಇಲ್ಲ. ಯಾರಷ್ಟು ಎಫಿಷಿಯನ್ಸಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಎನಿ ಇದು ಏನು ನಾನು ಒಂದಿಷ್ಟು ಕ್ಲೂ ಸಹ ಕೊಟ್ಟಿಲ್ಲ ನನಗೆ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಆಕೆ ಮಾರನೇ ದಿವಸನೇ ಅವರಾಗಲೇ ಅವ್ರನ್ನ ಹಿಡಿದು ಹೋಗಿ ಒಡವೆನೂ ತಂದಿದ್ದಾರೆ, ಚಿನ್ನ ಕರಗಿಸ್ಬಿಟ್ಟಿದ್ರು ಅಷ್ಟರಲ್ಲಿ. ಯಾಕೆಂದರೆ ನಾನು 2 ದಿವಸ ಲೇಟ್ ಆಗಿತ್ತು ನಾನು ಕಂಪ್ಲೇಂಟ್ ಕೊಡೋದ್ರೊಳಗಾಗಿ. ನಮ್ಮ ಹುಡುಗ ನಾವಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವು. ಅವರ ಎಫಿಷಿಯನ್ಸಿಗೆ ನಿಜವಾಗ್ಲೂ ಅವ್ರಿಗೊಂದು ಪ್ರೈಸೇ ಕೊಡಬೇಕು. ಅವರು ಅಷ್ಟು ಎಫಿಷಿಯೆಂಟಾಗಿ ಮಾಡಿದ್ದಾರೆ. ಇಡೀ ಸ್ಟೇಷನ್ ಹೆಲ್ಪ್ ಮಾಡಿರ್ಬೋದು, ಆದರೂ ಅವರು ಪರ್ಸ್ನಲಾಗಿ ಮಾಡಿರೋ ಕೆಲಸ ತುಂಬ ಇದರಲ್ಲಿದೆ. ಇಲ್ಲಿದ್ರೆ ಅಷ್ಟು ಬೇಗ ಸಿಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಫೋನ್ ನಂಬರ್ ಇಲ್ಲ, ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಧನ್ಯವಾದಗಳು ಇಡೀ ಟೀಮ್ಗೆ. ನಮಸ್ಕಾರ. ನಾನು ದಿವ್ಯಾ ಅಂತ IT ಕಂಪ್ನಿಲಿ ವರ್ಕ್ ಮಾಡ್ತೀನಿ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಆ್ಯಂಡ್ ಲಾಸ್ಟ್ ಮಂತ್ ಅನಿಸುತ್ತೆ ನನ್ನ ಬ್ಯಾಂಗಲ್ಸ್ ಕಳೆದೋಗಿತ್ತು. ನಾನು ಸಂಜಯ್ ನಗರಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆ್ಯಂಡ್ ಇಮಿಡಿಯೇಟ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದ ದಿವಸನೇ ಕಳ್ಳನ್ನು ಕರೆಸಿ ಅವರು ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ವಿತಿನ್ 2 ಡೇಸ್ ರಿಕವರ್ ಮಾಡಿದರು ಬ್ಯಾಂಗಲ್ಸ್ನ. ಸೊ ಐ ವಾಂಟ್ ಟು ಥ್ಯಾಂಕ್ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್, ಎಸ್ಪೆಷಲಿ ಕಲೀಮ್ ಸರ್, ಅನಿಲ್ ಸರ್ ಮತ್ತು ಪ್ರಶಾಂತ್ ಮತ್ತು ಸುನಿಲ್ ಸರ್. ಇವ್ರು ಎಲ್ಲರೂ ಕೊಲ್ಯಾಬ್ರೇಟಿವ್ ಆಗಿ ವರ್ಕ್ ಮಾಡಿ ದೇ ಹೆಲ್ಪ್ ಮೀ ರಿಕವರ್ ಮೈ ಬ್ಯಾಂಗಲ್ಸ್ ಫ್ರಮ್ ದ ಥೀಫ್. ಸೊ ಥ್ಯಾಂಕ್ಸ್ ಟು ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್. ಹೆಸರು ಛಾಯಾಪತಿ ಅಂತ. ಸಂಜಯ್ ನಗರ ಪೊಲೀಸ್ ಠಾಣೆ ಏರಿಯಾದಲ್ಲಿ ಕಳ್ತನ ಆಗಿತ್ತು. ನಾವು ಕಂಪ್ಲೇಂಟ್ ಕೊಟ್ಟು 1 ದಿನದಲ್ಲೇ ಪೊಲೀಸ್ನವರು ನಮಗೆ ಹೋಪ್ಸ್ನ ತುಂಬಿ ಡೇ ಆ್ಯಂಡ್ ನೈಟ್ ಅವರು ಕಷ್ಟಪಟ್ಟು ಒಂದು ವಾರದಲ್ಲೆಲ್ಲ ರಿಕವರಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ವಸಂತ್ ಸರ್, ಕಾರ್ತಿಕ್ ಸರ್ ಮತ್ತು ಅನಿಲ್ ಸರ್. ಇವರು 3 ಜನ ತುಂಬ ಹೆಲ್ಪ್ ಮಾಡಿ ಅಂದರೆ ತುಂಬ ಬೇಗ ರಿಕವರಿ ಮಾಡಿಕೊಟ್ರು. ಹೋಪಿಂಗ್ ಫಾರ್ ದ ಬೆಸ್ಟ್ ಪೊಲೀಸ್. ನನ್ನ ಹೆಸರು ರವಿ ಅಂತ. ನಾನು ಸಾಯಿ ಫುಡ್ಸ್ CFO ಮಾತಾಡ್ತಾ ಇರೋದು.
ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥ ಹುಡುಗರು 4 ಜನ ಸೇರಿಕೊಂಡು 3 ಜನ ಸೇರಿ 52,000 ವ್ಯಾಲ್ಯೂ ಅಂತ ತುಪ್ಪ ಬಾಕ್ಸ್ 7 ಬಾಕ್ಸ್ನ ಕದ್ಕೊಂಡು ಹೋಗಿದ್ರು. ಕದ್ಕೊಂಡು ಹೋಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ ತಕ್ಷಣ DCP ACPಗಳು ಮತ್ತು ಅಲ್ಲಿರೋ ಸಿಬ್ಬಂದಿ ವರ್ಗದವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಕಂಡುಹಿಡಿದು ತಕ್ಷಣ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಟ್ರೇಸ್ ಔಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕೋದು. ನಮ್ಮ ಕಂಪ್ಲೇಂಟ್ನ ತೊಗೊಂಡು FIR ಮಾಡಿ ಅದು ತಕ್ಕಂತೆ ಮಾಡಿ ಅವ್ರ ಕಡೆಯಿಂದ ರಿಕವರಿ ಮಾಡಿ ಅದನ್ನು ನಮಗೆ ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಸ್ಥಳದಲ್ಲಿ ಬಂದು ನಮಗೆ ಕಮಿಷನರ್ CP ಅವ್ರು ಬಂದು ನಮ್ಗೆ ಅದನ್ನು ಅವ್ರ ಕಡೆಯಿಂದ ನಮಗೆ ಅದನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ. ಮೆಹ್ತಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡಿಂದ ನಮ್ಗೆ ಈ ಘಟನೆ ಆದ ತಕ್ಷಣ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಬಂದಿದ್ವಿ. ಇವ್ರು 2 ದಿವಸ ಹಿಂದೆ ಇಂಕ್ವೈರಿ ಮಾಡಿ ಬೇಗ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮಗೆಲ್ಲ ರಿಕವರಿ ಮಾಡಿಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಭಾಳ ಥ್ಯಾಂಕ್ಸು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ರಿಯಲಿ ಗುಡ್ ಹೆಲ್ಪ್ ಮಾಡಿದ್ದಾರೆ ನಮಗೆ. ಭಾಳ ಥ್ಯಾಂಕ್ಸ್. Hi, I'm Sairam. Actually, I lost my chain on June 8th at the night 9:15 p.m. Immediately, I given complaint to Malleshwaram police station. The police station people team all taken the action immediately, and within 2 days, they recovered the chain. And initially, I don't have a confidence that the chain will recover. But in that lower times, and they give me assurance that they will recover the chain, and they recovered the chain within 2 days and given back to me. And I was very thankful to Malleshwaram police station. ಶರಣ್ ಬಸವ ಅಂತ ಹೇಳ್ಬಿಟ್ಟು ಪಿಣ್ಯ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ವಿತಿನ್ 3 ಡೇಸ್ ಒಳಗಡೆ ನಾನು ಗಾಡಿ ಓಡಿಸ್ಕೊಟ್ಟಿದ್ದಾರೆ ಮಲ್ಲೇಶ್ವರಂ ಸ್ಟೇಷನಲ್ಲಿ. ಮತ್ತು ಕೇಸ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ನನ್ನ ಗಾಡಿ ರಿಕವರಿ ಆಗಿದೆ. ವಿತಿನ್ 1 ವೀಕ್ ಒಳಗಡೆ ನನ್ನ ಗಾಡಿನೂ ಸಿಕ್ಕಿದೆ. ಥ್ಯಾಂಕ್ ಯು. ನನ್ನ ಹೆಸರು ರಘು ಅಂತ. ನನ್ನ ಗಾಡಿ ಕಳ್ತನ ಆಯಿತು. ಸರಿ ಬಂದು ನಾನು ಕಂಪ್ಲೇಂಟ್ ಮಾಡಿದೆ ಶ್ರೀರಾಮಪುರ ಪೊಲೀಸ್ ಸ್ಟೇಷನಲ್ಲಿ. ಗಾಡಿ ಪತ್ತೆ ಮಾಡಿ ಕಂಡು ಹಿಡಿದು ಕೊಟ್ಟಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಅವರು. ತುಂಬ ಸಂತೋಷ ಆಯಿತು, ನನಗೆ ಖುಷಿ ಆಯಿತು. ಮೇಡಮ್ ಅವರು ಕಂಪ್ಲೇಂಟ್ ಮಾಡಿ ಮಾಡಿದ್ವಿ. ತುಂಬ ಥ್ಯಾಂಕ್ಸ್ ಮೇಡಮ್ ಅವರಿಗೆ. ರತ್ನಾ ಲೋಕೇಶ್, ಸುಬ್ರಹ್ಮಣ್ಯ ನಗರದಲ್ಲಿರೋದು ನಾವು. ಮನೆ ಮುಂದೆ ಗಾಡಿ ಹಾಕಿರ್ಬೇಕಾದ್ರೆ ಕಳವಾಗಿತ್ತು. ನಾನು ಹೋಗಿ ಸುಬ್ರಹ್ಮಣ್ಯ ನಗರ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೆ. ಕವಿತಾ ಮೇಡಮ್ ಅವರು ಕಂಪ್ಲೇಂಟ್ ಮಾಡಿದೆ. ಅವರೇ ಹ್ಯಾಂಡ್ ಓವರ್ ತೊಗೊಂಡು ನಮ್ಮ ಗಾಡಿ ಹುಡುಕಿಸ್ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಮತ್ತು ಸಿಬ್ಬಂದಿಯವ್ರಿಗೆ ಇವರಿಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ACP ಮೇಡಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಇನ್ಸ್ಪೆಕ್ಟರ್ ಸರ್ಗೆ, ಸಿಬ್ಬಂದಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರೇ ಗಾಡಿ ಕಳ್ಕೊಂಡ್ರೂ ಇದಾಗಬೇಡ್ರಿ, ಬಂದು ಕಂಪ್ಲೇಂಟ್ ಕೊಡಿ, ಅವರು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ಕಂಪ್ಲೇಂಟ್ ತೊಗೊಂಡ್ರು. ಆಮೇಲೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅವ್ರು ಬಂದು ನಮಗೆ ಗಾಡಿ ಸಿಕ್ಕೈತೆ ಕಣಪ್ಪ ಅಂತೇಳಿ ನಮಗೆ ಫೋನ್ ಮಾಡಿದ್ರು. ಇನ್ಸ್ಪೆಕ್ಟರ್ ಸಾಹೇಬರು, ಈ ನಮ್ಮ ಸಾರು, ಈ ಮೇಡಮ್ ಅವರು ಗಾಡಿ ಸಿಕ್ಕಿದೆ, ಗಾಡಿ ಕೊಟ್ಟಿದ್ದಾರೆ ನೋಡಿ, ಬೀಗ ಇದೆ, ಬೀಗ್ ಲಾಸ್ಲು. ನಿಮಗೆ ಆಗೋ ಇನ್ಸ್ಪೆಕ್ಟ್ರಿಗೆ, ಮೇಡಮ್ ಅವ್ರಿಗೆ ಎಲ್ಲರೂ ತುಂಬ ಧನ್ಯವಾದಗಳು. ಯಾರೇ ಗಾಡಿ ಕಳ್ತನ ಆದ್ರೂ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ. ಅವರು ಹುಡುಕೊಡ್ತಾರೆ ನೋಡಿ. ಇಂಥ ದಕ್ಷ ಅಧಿಕಾರಿಗಳು, ಇಂಥ ದಕ್ಷ ಮೇಡಮ್ದಿರು ಹುಡುಕೊಡ್ತಾರೆ. ಯಾರು ಭಯಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ದಕ್ಷ ಅಧಿಕಾರಿಗಳಿಗೆ ಧನ್ಯವಾದಗಳು. ಕೈ ಮುಗಿದು ಬೇಡ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ DC ಸಾಹೇಬರಿಗೆಲ್ಲ ಧನ್ಯವಾದಗಳು ಹೇಳಬೇಕು.